ನ್ಯೂಸ್ 18 ಅಖಾಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಅಖಾಡದಲ್ಲಿ ಬಹಳ ಮುಖ್ಯವಾಗಿ 40% ಕಮಿಷನ್ ಆರೋಪ. ಇದು ಕೇವಲ ಬಿಜೆಪಿಗೆ ಸೀಮಿತ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಕೂಡ ಇದೇ ಕಮಿಷನ್ ಆರೋಪ ಕೇಳಿ ಬರ್ತಾ ಇರೋದು ಯಾವ ಕಾರಣಕ್ಕಾಗಿ ಅನ್ನೋದರ ಬಗ್ಗೆ ನಾವು ಚರ್ಚೆ ನಡೆಸೋಣ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಹೆಡ್ಲೈನ್ಸ್ ಅನ್ನು ನೋಡೋಣ. ಮತ್ತೆ ಸೌಂಡ್ ಮಾಡ್ತಿದೆ 40% ಕಮಿಷನ್ ಆರೋಪ ಮಾಡದ 3 ದಿನದಲ್ಲೇ ಕೆಂಪಣ್ಣ ಉಲ್ಟಾ. ಆದರೂ ಸರ್ಕಾರಕ್ಕೆ ಕ್ಲೀನ್ ಚಿಟ್ ನೀಡದ ಅಧ್ಯಕ್ಷರು. ಡಿಕೆಶಿ ವಿರುದ್ಧ ಮತ್ತೆ ಗುಡುಗಿದ ರಾಜಣ್ಣ. ಪಿಕ್ ಪಾಕೆಟ್ ಮಾಡೋರಿಗೆ ನಿಗಮ ಕೊಟ್ಟಿದ್ದಾರೆಂದು ವಾಗ್ಬಾಣ. ಮುದ್ದಹನುಮೇಗೌಡರನ್ನ ಗೆಲ್ಲಿಸುವುದಾಗಿ ಸವಾಲು. ರೈತರ ಎಂಎಸ್ಪಿಗೆ ನಾವೇ ಗ್ಯಾರಂಟಿ. ಅಧಿಕಾರಕ್ಕೆ ಬಂದರೆ ಎಂಎಸ್ಪಿ ಜಾರಿ. ಹಸಿರು ಸೇನೆ ಹೋರಾಟದ ಮಧ್ಯೆಯೇ ರಾಹುಲ್ ಖರ್ಗೆ ಘೋಷಣೆ. ಅಬುಧಾಬಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹವಾ. ನಿವಾಸಿ ಭಾರತೀಯರಿಂದ ಅದ್ಧೂರಿ ಸ್ವಾಗತ. ಜಾಯೇದ್ ಮೈದಾನದಲ್ಲಿ ಅಹ್ಲಾನ್ ಮೋದಿ ಹಬ್ಬ.